ಪ್ರೀತಿಯ ಮಕ್ಕಳೇ, ಎಸ್ ಸಿ ಸಲುವಾಗಿ ಸ್ವಲ್ಪ ತಯಾರಿಕೆಯನ್ನು ಮಾಡಿಕೊಳ್ಳೋಣ. ಮೊದಲಿಗೆ ಕ್ವಶನ್ ನಂಬರ್ 1, ಲೀಸ್ಟ್ ಕಾಮನ್ ಮಲ್ಟಿಪಲ್ LCM ಆ್ಯಂಡ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಆಫ್ ಟೂ ನಂಬರ್ಸ್ ಆರ್ 168 and 12 respectively. If the sum of those two numbers is 108, find a difference between them. ಇದಕ್ಕೆ ಸಂಬಂಧಪಟ್ಟ ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ 36, 36, ಆಪ್ಷನ್ ಬಿ 40, ಆಪ್ಷನ್ ಸಿ 60 ಆ್ಯಂಡ್ ಆಪ್ಷನ್ ಡಿ 64. ಈಗ ಆಪ್ಷನ್ ನೋಡಿಕೊಂಡು ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಶ್ನೆಯನ್ನು ಸ್ವಲ್ಪ ಗಮನಿಸಿ ನೋಡಿ. ಲಾಸಹ 168 ಕೊಟ್ಟಿದೆ, ಮಾಸಹ 12 ಕೊಟ್ಟಿದೆ, ಆ ಸಂಖ್ಯೆಗಳ ಮೊತ್ತ 108 ಕೊಟ್ಟಿದೆ. ಸಂಖ್ಯೆಗಳಲ್ಲಿ ಒಂದನ್ನು ಬಿಡಿಸಿಕೊಂಡೋಣ. ಬಿ ಈಸ್ ಈಕ್ವಲ್ ಟು 108 ಮೈನಸ್ ಎ ಆಗುತ್ತೆ. ನಮಗೆ ಗೊತ್ತಿರೋಂಥ ಒಂದು ವಿಷಯ ಅಂತಂದರೆ, ಎರಡು ಸಂಖ್ಯೆಗಳ ಮಾಸಹ ಮತ್ತು ಲಾಸಹಗಳ ಗುಣಲಬ್ಧವು ಆ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಆಗಿರುತ್ತದೆ. ಸೊ ಅದನ್ನೇ ಇಲ್ಲಿ ಗಮನಿಸಿ ನೋಡಿದವಾಗ ಎ ಬಿ ಈಸ್ ಈಕ್ವಲ್ ಟು HL ಅಂತ ಕರೀಬೋದು. 12 ಇಂಟು 168 ಈಸ್ ಈಕ್ವಲ್ ಟು ಎ ಇಂಟು 108 ಮೈನಸ್ ಎ. ಇಲ್ಲಿ ಗಮನಿಸಿ ನೋಡಿದಾಗ ಎರಡು ಸಂಖ್ಯೆಗಳನ್ನು ಗುಣಿಸಿದ್ರೆ 2016 ಬರುತ್ತದೆ. ಹಾಗೆಯೇ ಎ ಇಂಟು 108 ಮೈನಸ್ ಎ ಇದನ್ನು ಗುಣಿಸಿದಾಗ ಎ ಸ್ಕ್ವೇರ್ ಮೈನಸ್ 108 ಅಂತ ಬರುತ್ತೆ. ಇದನ್ನೇ ವರ್ಗ ಸಮೀಕರಣ ರೂಪಕ್ಕೆ ಬರೆದಿದ್ದೇವೆ. ಎ ಸ್ಕ್ವೇರ್ ಮೈನಸ್ 108 ಪ್ಲಸ್ ಇನ್ನು 2016 ಈಸ್ ಈಕ್ವಲ್ ಟು 0 ಬರುತ್ತೆ. ಇದನ್ನು ಪದಗಳ ಬಿಡಿಸುವಿಕೆ ಹಂತದಲ್ಲಿ ಬಿಡಿಸಿದ್ದೀವಿ ಅಂತಂದರೆ ಎ ಬೆಲೆ 24 ಮತ್ತು ಎ ಬೆಲೆ 84 ಅಂತ ಕೊನೆ ಆಗುತ್ತೆ. ಈಗ ಎ ಬೆಲೆ 24 ಮತ್ತು 84 ಅಂತ ಬಂದಾಗ ಎರಡು ಕೂಡ ಧನಾತ್ಮಕ ಆಗಿರೋದ್ರಿಂದ ಎರಡನ್ನೂ ಪರಿಗಣಿಸಬೇಕಾಗತ್ತೆ. ಹಾಗೆ ಪರಿಗಣಿಸಿದ್ದೀವಿ ಅಂತ ಇದ್ದಾಗ ಪ್ರಶ್ನೆ ಇರುವಂಥದ್ದು ಆ ಸಂಖ್ಯೆಗಳ ವ್ಯತ್ಯಾಸವನ್ನು ಕಂಡು ಹಿಡಿಯಿರಿ ಅಂತ ಇದೆ. ಆ ಸಂಖ್ಯೆಗಳ ವ್ಯತ್ಯಾಸ 84 ಮೈನಸ್ 24 ಒಟ್ಟು 60 ಅಂತ ಬರುತ್ತೆ. ಈಗ ಸಂಖ್ಯೆಗಳ ವ್ಯತ್ಯಾಸ 60 ಅನ್ನೋಂಥದ್ದು ಯಾವ ಆಪ್ಷನ್ ಅಂತ ನೋಡಿ. ಎ ಆಪ್ಷನ್ 36, ಬಿ ಆಪ್ಷನ್ 40, ಸಿ ಆಪ್ಷನ್ 60 ಇದೆ. ಅದು ಇಲ್ಲಿ ಸೂಕ್ತವಾದ ಉತ್ತರ. ಸೊ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡ ನಂತರ ಎರಡನೇ ಪ್ರಶ್ನೆಗೆ ಹೋಗಿರೋಣ. ಎರಡನೇ ಪ್ರಶ್ನೆ, ಇಫ್ ಏರಿಯಾ ಆಫ್ ದಿ ಟ್ರಯಾಂಗಲ್ ಫೌಂಡ್ ಬೈ ಜಾಯ್ನಿಂಗ್ ದಿ ಪಾಯಿಂಟ್ಸ್ 0, ಮೈನಸ್ a, 0 ಆ್ಯಂಡ್ a, 0 ಈಸ್ 16 centimeter square, then the value of a is. ಈಗ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಸ್ವಲ್ಪ ಗಮನಿಸ್ಕೊಂಡು ನೋಡಿ. 3 ನಿರ್ದೇಶಾಂಕಗಳಲ್ಲಿ ಹೇಗಿದೆ ಅಂತದನ್ನು ಈಗ ಆಪ್ಷನ್ಸ್ ಗಮನ ಕೌಂಟ್ ನೋಡಿ. ಮೊದಲನೇ ಆಪ್ಷನ್ 16 ಸೆಂಟಿಮೀಟರ್, ಎರಡನೇ ಆಪ್ಷನ್ 8 ಸೆಂಟಿಮೀಟರ್, ಮೂರನೇ ಆಪ್ಷನ್ 4 ಸೆಂಟಿಮೀಟರ್, ನಾಲ್ಕನೇ ಆಪ್ಷನ್ 2 ಸೆಂಟಿಮೀಟರ್ ಅಂತ ಇದೆ. ಈಗ ಇದನ್ನು ಬಿಡಿಸಬೇಕು ಅಂತ ಹೇಳಿದ್ರೆ ಪ್ರಶ್ನೆನ ಗಮನಿಸಿ ನೋಡಿ ಅಂತ ಹೇಳಿದ್ದೀನಿ. ಆ ಪ್ರಶ್ನೆಯಲ್ಲಿ ನಿರ್ದೇಶಾಂಕಗಳು ಅಂದರೆ ಎಕ್ಸ್ನ ಬೆಲೆ ಅಥವಾ ವೈನ ಬೆಲೆ 0 ಆಗಿದ್ದರೆ ಎ ಹೀಗೇ ಬಂದಿರುತ್ತೆ. ಸೊ ಈ ಸಂದರ್ಭದಲ್ಲಿ ಇದನ್ನು ಬಿಡಿಸಬೇಕು ಅಂತಂದರೆ ಚಿತ್ರ ಹೇಗೆ ಬರುತ್ತೆ ಇದನ್ನು ಸ್ವಲ್ಪ ಊಹೆ ಮಾಡಿ ನೋಡಿ. ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳಲ್ಲಿ ಈ ನಿರ್ದೇಶಾಂಕಗಳನ್ನು ಬಳಸಿದ್ದೀವಿ ಅಂತ ಹೇಳಿದ್ರೆ ಮೂಲಬಿಂದುವಿನಿಂದ ಚಿತ್ರ ಸಮನಾದ ದೂರವನ್ನು ಒಳಗೊಂಡಿರುತ್ತೆ. ಆ ಸಮನಾದ ದೂರ ಇದೆಯಲ್ವಾ, ಅದು ಎ ಬಿಂದು ಆಗಿರೋ ಸಾಧ್ಯತೆ ಇರುತ್ತೆ. ಅಂದರೆ ಎಕ್ಸ್ ಧನಾಂಶ, ವೈ ಧನಾಂಶ, ವೈ ಧನಾಂಶವಾಗಿ ಇಲ್ಲಿ ಕಾಣಬಹುದು. ಚಿತ್ರ ಗಮನಿಸಿ. ಹಾಗೆ ನೋಡಿದಾಗ ABC ಒಂದು ತ್ರಿಭುಜ ರೂಪಕ್ಕೆ ಬರುತ್ತದೆ. ABC ಒಂದು ತ್ರಿಭುಜ ರೂಪಕ್ಕೆ ಬಂದಿದೆ ಅಂತಂದರೆ ಎ ನಿರ್ದೇಶಾಂಕಗಳು, ಬಿ ನಿರ್ದೇಶಾಂಕಗಳು, ಸಿ ನಿರ್ದೇಶಾಂಕಗಳನ್ನು ಸ್ವಲ್ಪ ಸ್ಪಷ್ಟವಾಗಿ ಗಮನಿಸಿ ನೋಡಿದ್ದೀವಿ ಅಂತ ಅಂದರೆ ಎ ಬಿಯ ಉದ್ದ ಎ ಮಾನಗಳು ಪ್ಲಸ್ ಎ ಮಾನಗಳು ಎರಡು ಸೇರಿ 2a ಮಾನಗಳು ಬರುತ್ತದೆ. ಹಾಗೆಯೇ ಲಂಬ ಒ ಸಿಯ ಉದ್ದ ಎ ಮಾನಗಳು ಅಂತ ತೆಗೆದುಕೊಳ್ಳಬಹುದು. ಸೊ ಹೀಗೆ ತೆಗೆದುಕೊಂಡಿದ್ದಾಗ ತ್ರಿಭುಜ ABC ಯ ವಿಸ್ತೀರ್ಣ ಬೇಕು ಅಂತಂದರೆ ನಮಗೆ ಗೊತ್ತಿರುವಂಥ ಸೂತ್ರ
ತ್ರಿಭುಜದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ. ಈ ಸೂತ್ರದಲ್ಲಿ ದತ್ತಾಂಶಗಳನ್ನು ನಾವು ಬಳಸೋಣ. ತ್ರಿಭುಜದ ವಿಸ್ತೀರ್ಣ 16 ಸೆಂಟಿಮೀಟರ್ ಸ್ಕ್ವೇರ್, ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಇದೆ. ಅರ್ಧ ಬರೆದು ಪಾದ 2a, ಎತ್ತರ a ಇದನ್ನು ಅಳವಡಿಸಿದ್ದೀವಿ ಅಂತಂದರೆ 2 ಮತ್ತು 2 ರದ್ದಾಗುವ ಚಾನ್ಸಸ್ ಇದೆ, ಕ್ಯಾನ್ಸಲ್ ಮಾಡಿರೋಣ. ಉಳಿದಂತೆ a ಮತ್ತು a ಗುಣಿಸಿದಲ್ಲಿ a ಸ್ಕ್ವೇರ್ ಬರುತ್ತದೆ. ಎಡಭಾಗ 16 ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಅದನ್ನು 4 ಸೆಂಟಿಮೀಟರ್ ಹೋಲ್ ಸ್ಕ್ವೇರ್ ಎಂದು ಬರೆಯೋಣ. ಈಗ ಎ ಬೆಲೆ 4 ಸೆಂಟಿಮೀಟರ್ ಬರುತ್ತೆ. ಎ ಬೆಲೆ 4 ಸೆಂಟಿಮೀಟರ್ ಇರೋಂಥದ್ದು ಆಪ್ಷನ್ ಸಿ ಅಲ್ಲಿ ಬರುತ್ತೆ ನೋಡಿ. ಸೊ ಆಪ್ಷನ್ ಸಿ ಇದಕ್ಕೆ ಸೂಕ್ತವಾದ ಸರಿ ಉತ್ತರ ಆಗಿರುತ್ತೆ. ಈಗ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಮುಂದಿನ ಪ್ರಶ್ನೆ, the coordinates of the points on x-axis which is equidistant from the points 3, 4 and 2, 5 are. ಪ್ರಶ್ನೆನ ಮತ್ತೊಮ್ಮೆ ಕೂಲಂಕುಷವಾಗಿ ಗಮನಿಸಿ ನೋಡಿ. ಪಾಯಿಂಟ್ ಈಸ್ ಆನ್ x-axis. ಈಗ ಆಪ್ಷನ್ಸ್ನ ಚೆಕ್ ಮಾಡಿ ನೋಡೋಣ. ಮೊದಲನೇ ಆಪ್ಷನ್ 0, 5/2. ಎರಡನೇ ಆಪ್ಷನ್ 5/4, 0. ಮೂರನೇ ಆಪ್ಷನ್ 5/4, 1. ನಾಲ್ಕನೇ ಆಪ್ಷನ್ 2/5, 0. ಈಗ ಇವುಗಳಲ್ಲಿ ಯಾವುದು ಸೂಕ್ತ ಅನ್ನೋದನ್ನು ಆಯ್ಕೆ ಮಾಡಬೇಕು ಅಂತಂದರೆ, ಪ್ರಶ್ನೆ ಇರುವಂಥ ಮೊದಲನೇ ಅಂಶ ಆ ನಿರ್ದೇಶಾಂಕ ಎಕ್ಸ್ ಅಕ್ಷದ ಮೇಲೆ ಇರುವಂಥದ್ದು. ಎಕ್ಸ್ ಅಕ್ಷದ ಮೇಲೆ ಇದ್ದಾಗ ವೈ ಬೆಲೆ 0 ಆಗಿರುತ್ತದೆ. ಎರಡನೇ ಅಂಶ ಈ ಎರಡೂ ನಿರ್ದೇಶಾಂಕಗಳು ಅಂದರೆ 3, 4 ಹಾಗೆ 2, 5 ನಿರ್ದೇಶಾಂಕಗಳು ಎಕ್ಸ್ ಅಕ್ಷದಿಂದ ಸಮನಾದ ದೂರದಲ್ಲಿ ಇದೆ ಅಂತ ಬರುತ್ತೆ. ಸೊ ಸಮನಾದ ದೂರದಲ್ಲಿ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಚಿತ್ರವನ್ನು ಗಮನಿಸಿ ನೋಡಿ. ಈಗ ಎ ಒಂದು ನಿರ್ದೇಶಾಂಕ -3, 4, ಬಿ ಮತ್ತೊಂದು ನಿರ್ದೇಶಾಂಕ 2, 5 ಆಗಿರಬೇಕಾದ್ರೆ ಎಕ್ಸ್ ಅಕ್ಷವನ್ನು ಧನಾತ್ಮಕದಲ್ಲಿ ಒಂದು ಬಿಂದುವಿನಲ್ಲಿ ಛೇದಿಸೋದಕ್ಕೆ ಅವಕಾಶ ಇದೆ. ಸೊ ಚಿತ್ರವನ್ನು ಸ್ಪಷ್ಟವಾಗಿ ನೋಡಿದ್ದೀವಿ ಅಂತಂದರೆ ಎ ಇಂದ ಸಿ ವರೆಗೂ ಎಷ್ಟು ದೂರ ಇದೆಯೋ ಸಿ ಇಂದ ಬಿ ವರೆಗೂ ಕೂಡ ಅಷ್ಟೇ ದೂರ ಇರುತ್ತೆ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿರುವಂತಹ ಕೆಲವು ಮಾಹಿತಿಯನ್ನು ಇಲ್ಲಿ ಅಳವಡಿಸ್ಕೊಂಡು ಆ ನಿರ್ದೇಶಾಂಕ ಎಕ್ಸ್ ಏನಿದೆಯೋ ಅದರ ಬೆಲೆಯನ್ನು ನಾವು ಕಂಡುಹಿಡಿಯೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಮೊಟ್ಟ ಮೊದಲಿಗೆ ಇಲ್ಲಿ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಬೇಕಂತಂದರೆ √(x2 - x1) ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಈ ಸೂತ್ರವನ್ನು ನಾವು ಬಳಸುತ್ತೇವೆ. ಹಾಗೆಯೇ ಇಲ್ಲಿ ಎ ಸಿ ಉದ್ದ ಬಿ ಸಿಯ ಉದ್ದಕ್ಕೆ ಸಮ ಇರೋದರಿಂದ ವರ್ಗಮೂಲವನ್ನು ಕ್ಯಾನ್ಸಲ್ ಮಾಡಿ ನೇರವಾಗಿ ಬೆಲೆಗಳನ್ನು ನಾವು ಅಳವಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಸೊ ಹಾಗೆಯೇ ಅಳವಡಿಸ್ಕೊಂಡಿರೋಣ. ಹಾಗೆ ಅಳವಡಿಸಿದಾಗ -3 - x ಹೋಲ್ ಸ್ಕ್ವೇರ್ ಪ್ಲಸ್ 4 - 0 ಹೋಲ್ ಸ್ಕ್ವೇರ್ ಎಡಭಾಗಕ್ಕೆ ಬಂದರೆ 2 - x ಹೋಲ್ ಸ್ಕ್ವೇರ್ ಪ್ಲಸ್ 5 - 0 ಹೋಲ್ ಸ್ಕ್ವೇರ್ ಬಲಭಾಗಕ್ಕೆ ಬಿ ಸಿ ದೂರವನ್ನು ರೂಪಿಸುತ್ತೆ. ಈಗ ಅದನ್ನು ಮತ್ತೆ ಬಿಡಿಸಿದ್ದೀವಿ ಅಂತಂದರೆ 9 + 6x² ಪ್ಲಸ್ x² ಬರುತ್ತೆ, ಪ್ಲಸ್ 16 ಉಳ್ಕೊಳ್ಳುತ್ತೆ. ಈಗ ಬಲಭಾಗದಲ್ಲಿ 4 - 4x ಪ್ಲಸ್ x² ಪ್ಲಸ್ 25 ಅಂತ ಬರುತ್ತೆ. ಈಗ ಎಡಭಾಗದ 9 + 16 ಕೂಡಿದ್ವಿ ಅಂದರೆ 25 ಬರುತ್ತೆ. ಬಲಭಾಗದ 25 ಜೊತೆಯನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಅದರ ಕ್ಯಾನ್ಸಲ್ ಮಾಡಿದ್ಮೇಲೆ ಉಳ್ಕೊಳ್ಳೋಂಥದ್ದು 10x ಎಡಭಾಗ ಉಳ್ಕೊಂಡ್ರೆ 4 ಮಾತ್ರ ಬಲಭಾಗ ಉಳ್ಕೊಳ್ಳುತ್ತೆ. ಈಗ 2ರಿಂದ 10 ಮತ್ತು 4 ಭಾಗಿಸಿದ್ದೀವಿ ಅಂತ ಹೇಳಿದ್ರೆ ನಮಗೆ ಸಿಗುವಂಥದ್ದು ಎಕ್ಸ್ನ ಬೆಲೆ 2/5. ಈಗಾಗಲೇ ಹೇಳಿರೋ ಹಾಗೆ ವೈನ ಬೆಲೆ 0 ಬರೋದ್ರಿಂದ ನಿರ್ದೇಶಾಂಕಗಳು 2/5, 0 ಅಂತ ಬರುತ್ತೆ. ಈ ನಿರ್ದೇಶಾಂಕ ಬರುವಂತಹ ಆಪ್ಷನ್ ಯಾವುದು? ಮೊದಲನೇ ಆಪ್ಷನ್ ನೋಡಿ, ಅದು ಇಲ್ಲಿ ಸೂಟ್ ಆಗೋದಿಲ್ಲ. ಎರಡನೇ ಆಪ್ಷನ್ ನೋಡಿ, ಅದು ಕೂಡ ಇಲ್ಲಿ ಸೂಟ್ ಆಗ್ತಿಲ್ಲ. ಮೂರನೇ ಆಪ್ಷನ್ ಸೂಟ್ ಆಗುತ್ತೆ. ಈಗ ಪ್ರಶ್ನೆ ಸಂಖ್ಯೆ 4 ಗಮನಿಸಿ. ಪ್ರಶ್ನೆ ಸಂಖ್ಯೆ 4, ಇನ್ ದ ಗಿವೆನ್ ಫಿಗರ್ ಸರ್ಕಲ್ ವಿತ್ ಸೆಂಟರ್ O, K and L are mid points of equal chords AB and CD respectively and angle OLK is equal to 25 degree. Then the value of angle LKB is equal to.
ಈಗ ಇದಕ್ಕೆ ಸಂಬಂಧಪಟ್ಟ ಆಪ್ಷನ್ಸ್ ಕೊಟ್ಟಿದೆ, ಡಿಗ್ರಿಗಳಲ್ಲಿ ವ್ಯಕ್ತಪಡಿಸಿದೆ. ಆಪ್ಷನ್ ಎ 125 ಡಿಗ್ರಿ, ಆಪ್ಷನ್ ಬಿ 115 ಡಿಗ್ರಿ, ಆಪ್ಷನ್ ಸಿ 105 ಡಿಗ್ರಿ, ಆಪ್ಷನ್ ಡಿ 90 ಡಿಗ್ರಿ. ಸೊ ಇದಕ್ಕೆ ನಾವು ಆನ್ಸರ್ ಮಾಡಬೇಕು ಅಂತಂದರೆ ಚಿತ್ರ ತುಂಬ ಸೂಕ್ತ. ಒಂದು ಚಿತ್ರವನ್ನು ತಗೊಳ್ಳೋಣ. ಚಿತ್ರದಲ್ಲಿ 2 ಕಾರ್ಡ್ಸ್ ಇದ್ದಾವೆ, ಎ ಬಿ ಮತ್ತು ಸಿ ಡಿ. ಅವುಗಳ ಮಧ್ಯಬಿಂದು ಕೆ ಮತ್ತು ಎಲ್. ಆ ಮಧ್ಯಬಿಂದುಗೆ ತ್ರಿಜ್ಯವನ್ನು ಸೇರಿಸಿದೆ. 2 ಕಡೆ ಈ ರೀತಿ ಸೇರಿಸಿದೆ ಅಂತ ಹೇಳಿದ್ರೆ ನಮಗೊಂದು ಪರಿಕಲ್ಪನೆ ಇದೆ. ಕಾರ್ಡ್ಸ್ bisected by the radius perpendicularly or radius bisect the cards perpendicularly. ಆ ಕಾನ್ಸೆಪ್ಟ್ ಬರುತ್ತೆ. ಸೊ ಅದನ್ನು ಇಲ್ಲಿ ಗಮನಿಸಿ ನೋಡಿದ್ದೀವಿ ಅಂತಂದರೆ OKB ಕೋನ = 90 ಡಿಗ್ರಿ ಬರುತ್ತೆ. ಹಾಗೆಯೇ ಅಲ್ಲಿ ಇನ್ನು ಸ್ವಲ್ಪ ಗಮನಿಸಿ ನೋಡಿದಾಗ OKL ತ್ರಿಭುಜ ಇದೆಯಲ್ವಾ, ಇದರಲ್ಲಿ OK = OL. ಯಾಕಂದರೆ ಸಮನಾದ ಜಾಗಗಳು ಕೇಂದ್ರದಿಂದ ಸಮದೂರದಲ್ಲಿದೆ, ಇದು ಕೊಟ್ಟಿರೋಂಥ ಕಂಡೀಷನ್. ಹಾಗೆಯೇ ಇದು ತ್ರಿಜ್ಯದ ಭಾಗಗಳು ಕೂಡ ಹೌದು. ಈಗ ತ್ರಿಭುಜ OKLನಲ್ಲಿ 2 ಬಾಹುಗಳು ಸಮ ಇದೆ ಅಂತಂದರೆ ಇದು ಸಮ ದ್ವಿಬಾಹು ತ್ರಿಭುಜ. ಇಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಕೂಡ ಸಮ ಇರುತ್ತೆ. ಸೊ ಹಾಗಾಗಿ OLK ಕೋನ = OKL ಕೋನ = 25 ಡಿಗ್ರಿ ಆಗಿರುತ್ತೆ. ನಮಗೆ ಈಗ ಅವಶ್ಯಕತೆ ಇರುವಂಥದ್ದು LKB ಕೋನ. LKB ಕೋನ = LKO ಪ್ಲಸ್ ಕೋನ OKB. ಈಗ 25 ಡಿಗ್ರಿ ಪ್ಲಸ್ 95 ಡಿಗ್ರಿ ಸೇರಿಸಿದ್ದೀವಿ ಅಂತಂದರೆ 115 ಡಿಗ್ರಿ ಬರುತ್ತೆ. 115 ಡಿಗ್ರಿ ಆಪ್ಷನ್ ಇರುವಂಥದ್ದು ಆಪ್ಷನ್ ಬಿ, ಅದು ಇಲ್ಲಿ ಸರಿಯಾದ ಉತ್ತರ ಅಂತ ಅನಿಸ್ಕೊಳ್ಳುತ್ತೆ. ಈಗ ಇದು ಸ್ಪಷ್ಟ ಇದೆ ಅಂತಂದರೆ ಮುಂದಿನ ಪ್ರಶ್ನೆಗೆ ಹೋಗಿರೋಣ. ಈಗ ಮುಂದಿನ ಪ್ರಶ್ನೆ, ದ ಮೀನ್ ಆಫ್ n ನಂಬರ್ ಸೀರೀಸ್ ಈಸ್ x ಬಾರ್. ಇಫ್ ದ ಸಮ್ ಆಫ್ ಫಸ್ಟ್ n-1 ಈಸ್ k, ದೆನ್ ದ nth ನಂಬರ್ ಈಸ್. ಈ ಪ್ರಶ್ನೆ ಸ್ಟಾಟಿಸ್ಟಿಕ್ಸ್ಗೆ ಸಂಬಂಧಪಟ್ಟಿದ್ದು. ಮೊದಲಿಗೆ ಆಪ್ಷನ್ಸ್ ಏನಿದೆ ನೋಡೋಣ. ಆಪ್ಷನ್ನ ಆಧಾರದ ಮೇಲೆ ಉತ್ತರವನ್ನು ನೋಡಿದ್ರಾಯಿತು. ಮೊದಲನೇ ಆಪ್ಷನ್ x ಬಾರ್ ಮೈನಸ್ ಕೆ, ಎರಡನೇ ಆಪ್ಷನ್ nx ಬಾರ್ ಮೈನಸ್ ಕೆ, ಮೂರನೇ ಆಪ್ಷನ್ x ಬಾರ್ ಮೈನಸ್ nk, ನಾಲ್ಕನೇ ಆಪ್ಷನ್ n ಇಂಟು x ಬಾರ್ ಮೈನಸ್ ಕೆ. ಈಗ ಇದಕ್ಕೆ ಉತ್ತರವನ್ನು ಪಡ್ಕೋಬೇಕು ಅಂತಂದರೆ ಆವ್ರೇಜ್ ಆರ್ ಮೀನ್ ಲೆಕ್ಕಿಸಬೇಕಾದ್ರೆ ಇರುವಂಥ ಸೂತ್ರ ಪ್ರಾಪ್ತಾಂಕಗಳ ಮೊತ್ತ ಬೈ ಪ್ರಾಪ್ತಾಂಕಗಳ ಸಂಖ್ಯೆ, ಇದನ್ನು ಬಳಸ್ತೀವಿ. ಈಗ ಇಲ್ಲಿ n ಪ್ರಾಪ್ತಾಂಕಗಳಿದ್ದು ಅವುಗಳ ಸರಾಸರಿ x ಬಾರ್ ಅಂತ ಬಂದಿದೆ. ಹಾಗೆಯೇ n-1 ಸಂಖ್ಯೆಗಳ ಮೊತ್ತ k ಅಂತ ಕೊಟ್ಟಿದೆ. ನೇರವಾಗಿ n ಸಂಖ್ಯೆ ಬೇಕು ಅಂತ ಹೇಳಿದಾಗ ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಮೈನಸ್ ಒಂದು ಕಡಿಮೆ ಅಂದರೆ n-1 ಪ್ರಾಪ್ತಾಂಕಗಳ ಮೊತ್ತ ತೊಗೊಂಡಿದ್ದೀವಿ ಅಂತಂದರೆ n ಪ್ರಾಪ್ತಾಂಕಗಳ ಬೆಲೆಯನ್ನು ನಾವು ಆರಾಮಾಗಿ ಹೇಳಲಿಕ್ಕಾಗತ್ತೆ. ಅದನ್ನೇ ಸೂತ್ರದ ರೀತಿಯಲ್ಲಿ ವ್ಯಕ್ತಪಡಿಸೋದಕ್ಕೆ ನೋಡೋಣ. ಸೂತ್ರದ ರೀತಿಯಲ್ಲಿ ವ್ಯಕ್ತಪಡಿಸಬೇಕು ಅಂತಂದರೆ ಸಾಮಾನ್ಯವಾಗಿ ಸಿಗ್ಮಾ ಸಂಕೇತವನ್ನೇ ಬಳಸಿ ವ್ಯಕ್ತಪಡಿಸಬೇಕಾಗತ್ತೆ. ಹಾಗೆ ಕೂಡ ವ್ಯಕ್ತಪಡಿಸ್ಕೋಬೋದು, ಅಕ್ಷರಗಳಲ್ಲಿ ಅಥವಾ ಪದಗಳಲ್ಲಿ ಬರೆದು. ಈಗ ಪದಗಳಲ್ಲಿ ಬರೆದಾಗ ಹೇಗೆ ಬರುತ್ತೆ ಅಂತ ನೋಡಿ. nth ನಂಬರ್ = ಸಮ್ ಆಫ್ ಫಸ್ಟ್ n ನಂಬರ್ಸ್ ಮೈನಸ್ ಸಮ್ ಆಫ್ ಫಸ್ಟ್ n-1 ನಂಬರ್ಸ್. ಈಗ ಸಮ್ ಆಫ್ n ನಂಬರ್ಸ್ ಅಂದರೆ ಮೊದಲ 10 ಪದಗಳ ಮೊತ್ತ. ಇದು n ಪದಗಳ ಸಂಖ್ಯೆ ಮತ್ತು ಅದರ ಸರಾಸರಿಯನ್ನು ಗುಣಿಸಿದ್ರೆ ಬರುತ್ತೆ nx ಅಂತ ಸಿಗುತ್ತೆ. ಹಾಗೆಯೇ ಒಂದು ಕಡಿಮೆ ಪದದ ಮೊತ್ತ k ಅಂತ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಸೂಕ್ತವಾಗಿರೋಂಥದ್ದು nx ಬಾರ್ ಮೈನಸ್ k, ಇದು ಸರಿ ಉತ್ತರ ಅಂತ ಅನಿಸ್ಕೊಳ್ಳುತ್ತೆ. ಈಗ ನಂತರದ ಪ್ರಶ್ನೆಯನ್ನು ನೋಡೋಣ. ಇಫ್ ರೇಡಿಯಸ್ ಆಫ್ ದಿ ಬೇಸ್ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ ಆಫ್ಡ್ ಕೀಪಿಂಗ್ ದ ಹೈಟ್ ಸೇಮ್, ದೆನ್ ದ ರೇಷಿಯೋ ಆಫ್ ವಾಲ್ಯೂಮ್ ಆಫ್ ದಿ ರೆಡ್ಯೂಸ್ಡ್ ಸಿಲಿಂಡರ್ ಟು ದಿ ಒರಿಜಿನಲ್ ಒನ್ ಈಸ್. ಈಗ ಇದು ರೈಟ್ ಸರ್ಕ್ಯುಲರ್ ಸಿಲಿಂಡರ್ನ ವಾಲ್ಯೂಮ್ಗೆ ಸಂಬಂಧಪಟ್ಟ ಪ್ರಶ್ನೆ. ಒಂದು ಸರಿ ನೋಡೋಣ ಆಪ್ಷನ್ಸ್ನ. ಆಪ್ಷನ್ ಎ 4:1, ಆಪ್ಷನ್ ಬಿ 1:4, ಆಪ್ಷನ್ ಸಿ 1:2, ಆಪ್ಷನ್ ಡಿ 2:1. ಈಗ ಇಲ್ಲಿ ಗಮನಿಸಬೇಕಿರೋಂಥ ವಿಷಯ ಅಂತಂದರೆ ವಾಲ್ಯೂಮ್ ಲೆಕ್ಕಾಚಾರ ಮಾಡಬೇಕು ಅಂತ ಇರಬೇಕಾದ್ರೆ 2 ವೇರಿಯೇಬಲ್ಸ್ ಬರುತ್ತೆ. ಒಂದು ರೇಡಿಯಸ್, ಸೆಕೆಂಡ್ ಒನ್ ಹೈಟ್. ಹೈಟು ಬದಲಾವಣೆ ಇಲ್ಲ, ರೇಡಿಯಸ್ ಮಾತ್ರ ಬದಲಾವಣೆ ಆಗುತ್ತೆ. ಹಾಗೆಯೇ ವಾಲ್ಯೂಮ್ ಲೆಕ್ಕಾಚಾರ ಮಾಡಬೇಕಾದ್ರೆ ನಮಗೆ ಗೊತ್ತಿರೋಂಥ ಒಂದು ಸೂತ್ರ ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ ಈಕ್ವಲ್ ಟು πr²h, ಇದನ್ನು ಬಳಸ್ಕೊತೀವಿ. ಈಗ ಅದೇ ವಿಷಯವನ್ನು ಇಲ್ಲಿ ನಾವು 2 ಸಿಲಿಂಡರ್ಗಳಿಗೆ ಬಳಸಬೇಕಾಗಿದೆ. ಒಂದು ಒರಿಜಿನಲ್ ಸಿಲಿಂಡರ್, ಇಲ್ಲಿ ಆರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇನ್ನೊಂದು ಎರಡನೇ ಸಿಲಿಂಡರ್, ಇಲ್ಲಿ ಆರ್ ಅಂದರೆ ತ್ರಿಜ್ಯ ಅರ್ಧ ಆಗುತ್ತದೆ. ತ್ರಿಜ್ಯ ಅರ್ಧ ಆಗಿರಬೇಕಾದ್ರೆ
ಅದರಲ್ಲಿ ಬರೋಂಥ ವಾಲ್ಯೂಮ್ ಘನಫಲ ಏನು ಬದಲಾವಣೆ ಆಗುತ್ತೆ ಅದನ್ನೇ ನಾವಿಲ್ಲಿ ಗಮನಿಸಬೇಕಾಗಿದೆ. ಸೊ ಹಾಗಾಗಿ ಮೊದಲನೇ ಸಿಲಿಂಡರ್ ವಾಲ್ಯೂಮ್ ತೊಗೊಂಡಿರೋಣ. V1 = πr²h ಅಂತ ಬರುತ್ತೆ. ಈಗ ಎರಡನೇ ಸಿಲಿಂಡರ್ ಅಂದರೆ ಹೊಸ ಸಿಲಿಂಡರ್ ತ್ರಿಜ್ಯವನ್ನು ಕಡಿಮೆ ಮಾಡಿದಾಗ ಬರೋಂಥ ಸಿಲಿಂಡರ್ನ ಘನಫಲವನ್ನು ವಾಲ್ಯೂಮನ್ನು ಕೂಡ ಗಮನಿಸೋಣ. ಈಗ ಅದು V2 = πr/2² ಅಂತ ಬರುತ್ತೆ. ಈಗ ಇಲ್ಲಿರೋಂಥದ್ದು ಹೊಸ ಸಿಲಿಂಡರ್ ಮತ್ತು ಹಳೆ ಸಿಲಿಂಡರಿನ ಘನಫಲಗಳನ್ನ ಹೋಲಿಕೆ ಮಾಡಬೇಕಿದೆ, ವಾಲ್ಯೂಮ್ಸ್ನ ಕಂಪೇರ್ ಮಾಡಬೇಕಿದೆ. ಆ ರೀತಿ ಕಂಪೇರ್ ಮಾಡೋಕ್ಕೆ ಅನುಪಾತದಲ್ಲಿ ಬರ್ಕೊಂಡಾಗ ಪೈ ಮತ್ತು ಹೆಚ್ ಎರಡೂ ಕೂಡ ಕ್ಯಾನ್ಸಲ್ ಮಾಡ್ಕೋಬೋದು. ಉಳ್ಕೊಳ್ಳೋಂಥದ್ದು r/2² ಆ್ಯಂಡ್ r². ಈಗ ಆ ಎರಡನ್ನು ಮತ್ತೆ ಬಿಡಿಸಿ ಬರ್ಕೊಂಡಾಗ r²/4 ಇಂಟು 1/r² ಬರುತ್ತೆ. ಈಗ ಮತ್ತೆ r² ಮತ್ತು r²ನ ಕ್ಯಾನ್ಸಲ್ ಮಾಡಿದ್ವಿ ಅಂತಂದರೆ 1/4 ಬರುತ್ತೆ. ಈಗ ಭಿನ್ನರಾಶಿಯನ್ನು ಅನುಪಾತ ರೇಷಿಯೋ ರೂಪಕ್ಕೆ ಬದಲಾವಣೆ ಮಾಡಿದ್ದೀವಿ ಅಂತಂದರೆ 1:4 ಅಂತ ಬರುತ್ತೆ. ಈ 1:4 ಅನ್ನೋಂಥ ಅನುಪಾತ ಇಲ್ಲಿ ಬಿ ಆಪ್ಷನ್ ಆಗಿರೋದ್ರಿಂದ ಬಿ ಸರಿ ಉತ್ತರ ಅಂತ ಅನಿಸ್ಕೊಳ್ಳುತ್ತೆ. ಈಗ ಪ್ರಶ್ನೆ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಇದ್ದರೂ ಸೂಕ್ತವಾದ ಉತ್ತರ ಬರುತ್ತೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಫ್ TSA ಆ್ಯಂಡ್ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಆರ್ ಸೇಮ್, ಟೋಟಲ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಆಫ್ ದ ಸೇಮ್ ಸ್ಪಿಯರ್ ಆರ್ ಸೇಮ್, ದೆನ್ ಇಟ್ಸ್ ರೇಡಿಯಸ್ ಈಸ್. ಈಗ ರೇಡಿಯಸ್ನ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸಬೇಕಿದೆ. √3, 3, √6 ಆ್ಯಂಡ್ 6 4 ಆಪ್ಷನ್ಸ್ ಇದ್ದಾವೆ. ಈ 4ರಲ್ಲಿ ಸರಿಯಾಗಿರೋಂಥ ಆಪ್ಷನ್ ಯಾವುದು ಅದನ್ನು ಹುಡುಕೋದು ಈಗ ನಮ್ಮ ಅತಿ ಮುಖ್ಯವಾದ ಜವಾಬ್ದಾರಿ. ಅಲ್ಲಿ ಪ್ರಶ್ನೆಯಲ್ಲಿ ಯಾವುದೇ ಸಂಖ್ಯೆನ ವ್ಯಕ್ತಪಡಿಸಿಲ್ಲ, ಆದರೆ ಉತ್ತರಗಳಲ್ಲಿ ಮಾತ್ರ ವರ್ಗಮೂಲ 3, 3, ವರ್ಗಮೂಲ 6 ಮತ್ತು 6 ಈ 4 ಉತ್ತರಗಳನ್ನು ಕೊಟ್ಬಿಟ್ಟಿದೆ. ಈಗ ವಿಷಯಕ್ಕೆ ವಾಪಸ್ ಬಂದಿರೋಣ. TSA ಟೋಟಲ್ ಸರ್ಫೇಸ್ ಏರಿಯಾ ಇದನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ನಮಗೆ ಬೇಕಿರುವಂಥ ಸೂತ್ರ 4πr². ವಾಲ್ಯೂಮ್ ಆಫ್ ದಿ ಸ್ಪಿಯರ್, ವಾಲ್ಯೂಮ್ ಅಂದರೆ ಒಂದು ಗೋಳದ ಘನಫಲ. ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ 4/3πr³ ಈ ಎರಡು ಸೂತ್ರಗಳನ್ನು ಬಳಸ್ಕೋಬೇಕಾಗತ್ತೆ. ಇಲ್ಲಿ ವಿಶೇಷತೆ ಅಂತಂದರೆ ಟೋಟಲ್ TSA ಎಷ್ಟಿದೆಯೋ ವಾಲ್ಯೂಮ್ ಕೂಡ ಅಷ್ಟೇ ಬರ್ತಿರುತ್ತೆ. ಆ ಎರಡನ್ನು ಹೋಲಿಕೆ ಮಾಡಿ ನೋಡೋಣ. 4π ಕ್ಯಾನ್ಸಲ್ ಆಗುತ್ತೆ, r² ಕೂಡ ಕ್ಯಾನ್ಸಲ್ ಆಗುತ್ತೆ. ಈಗ ಉಳಿಯುವಂಥದ್ದು ಅಂತಂದರೆ r=3. ಸೊ r=3 ಅಂತಂದರೆ ತ್ರಿಜ್ಯ ಬಂದುಬಿಟ್ಟು 3 ಮಾನಗಳು ಅಂತ ಆಗಿರುತ್ತೆ. 3 ಮಾನಗಳು ಇರೋಂಥದ್ದು ಆಪ್ಷನ್ ಬಿ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ಅನ್ನೋಂಥದ್ದು ಸರಿ ಉತ್ತರ ಆಗಿರುತ್ತೆ. ಈಗ ನಂತರದ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆನ ಸ್ವಲ್ಪ ಚೆನ್ನಾಗಿ ಗಮನಿಸಿ, ಇದು ಪ್ರಾಬಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆ. ಎ ಬಾಕ್ಸ್ ಕಂಟೈನ್ಸ್ ಸಮ್ ಬ್ಲಾಕ್ ಬಾಲ್ಸ್ ಆ್ಯಂಡ್ 30 ವೈಟ್ ಬಾಲ್ಸ್. ಇಫ್ ದ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಬ್ಲಾಕ್ ಬಾಲ್ ಈಸ್ 2/5 ಆಫ್ ವೈಟ್ ಬಾಲ್ಸ್, ದೆನ್ ದ ನಂಬರ್ ಆಫ್ ಬ್ಲಾಕ್ ಬಾಲ್ಸ್ ಇನ್ ದ ಬಾಕ್ಸ್ ಈಸ್. ಈಗ ಸ್ವಲ್ಪ ವಿಶಿಷ್ಟವಾಗಿದ್ದರೂ ಕೂಡ ಆರಾಮಾಗಿ ಬಿಡಿಸ್ಬೋದು. ಮೊದಲು ಆಪ್ಷನ್ಸ್ನ ನೋಡೋಣ. ಮೊದಲನೇ ಆಪ್ಷನ್ 6, ಎರಡನೇ ಆಪ್ಷನ್ 12, ಮೂರನೇ ಆಪ್ಷನ್ 18, ನಾಲ್ಕನೇ ಆಪ್ಷನ್ 30 ಆಗಿದೆ. ಈಗ ಇದನ್ನು ಬಿಡಿಸ್ಬೇಕು ಅಂತಂದರೆ ಆ ಬಾಕ್ಸ್ನಲ್ಲಿ ಇರುವಂಥ ಬ್ಲಾಕ್ ಬಾಲ್ಗಳು ಎಷ್ಟು ಅಂತ ಗೊತ್ತಿಲ್ಲ. ಮೊದಲು ಅದ್ರ ಬಗ್ಗೆ ಒಂದು ಊಹೆಯನ್ನು ಬೆಳೆಸ್ಕೋಬೇಕಾಗತ್ತೆ. ಹಾಗೆಯೇ ವೈಟ್ ಬಾಲ್ಸ್ನ ಪ್ರಾಬಬಿಲಿಟಿಗೂ ಬ್ಲಾಕ್ ಬಾಲ್ಸ್ನ ಪ್ರಾಬಬಿಲಿಟಿಗೂ ಒಂದು ಸಂಬಂಧ ಕೊಟ್ಟಿದ್ದಾರೆ. ಸಂಬಂಧ ಏನು ಅಂತಂದರೆ ಪ್ರಾಬಬಿಲಿಟಿ ಆಫ್ ಡ್ರಾಯಿಂಗ್ ಬ್ಲಾಕ್ ಬಾಲ್ ಈಸ್ 2/5 ಆಫ್ ವೈಟ್ ಬಾಲ್ಸ್. ಅಂದರೆ ವೈಟ್ ಬಾಲ್ಸ್ ಒಳಗೆ ಸಂಭವನೀಯತೆ ಎಷ್ಟು ಬರುತ್ತೋ ಅದರ 5/2 ಬ್ಲಾಕ್ ಬಾಲ್ ಆಗಿರುತ್ತೆ ಅಂತ. ಈಗ ಬ್ಲಾಕ್ ಬಾಲ್ಗಳ ಸಂಖ್ಯೆ x ಅಂತ ಅಂದ್ಕೊಂಡಿರೋಣ. ಆಗ ಒಟ್ಟು ಆ ಬಾಕ್ಸ್ನಲ್ಲಿರುವಂಥ ಬಾಲ್ಗಳ ಸಂಖ್ಯೆ, ಟೋಟಲ್ ನಂಬರ್ ಆಫ್ ಬಾಲ್ಸ್ ಇನ್ ದ ಬಾಕ್ಸ್ n(30 + x ಆಗುತ್ತೆ. ಈಗ ವೈಟ್ ಬಾಲ್ಗಳ ಸಂಭವನೀಯತೆ, ಪ್ರಾಬಬಿಲಿಟಿ ಆಫ್ ವೈಟ್ ಬಾಲ್ಸ್, ಇದು 30/30 + x ಆಗುತ್ತೆ. ಹಾಗೆಯೇ ಬ್ಲಾಕ್ ಬಾಲ್ಗಳ ಸಂಭವನೀಯತೆ ಎಷ್ಟು ಬರ್ಬೋದು? ಬ್ಲಾಕ್ ಬಾಲ್ಗಳ ಸಂಭವನೀಯತೆಗೆ ಒಂದು ಸಂಬಂಧ ಕೊಟ್ಟಿದೆ, ಆ ಸಂಬಂಧನ ತೊಗೊಂಡಿರೋಣ. ಹಾಗೆಯೇ ಬ್ಲಾಕ್ ಬಾಲ್ಗಳ ಸಂಭವನೀಯತೆನ ಸ್ವಲ್ಪ ಗಮನಿಸ್ಕೊಂಡು ನೋಡಿ ಒಂದು ಕ್ಲಾರಿಟಿನ ತೊಗೋಬೋದು. x/30 + x ಅಂತ ತೊಗೋಬೇಕಾಗತ್ತೆ. ಸೊ ಆ ಥರ ತೊಗೊಂಡು ಕೊಟ್ಟಿರೋ ನಿಯಮವನ್ನು ಹೋಲಿಕೆ ಮಾಡಿದ್ದೀವಿ ಅಂತಂದರೆ 30 + x ಕ್ಯಾನ್ಸಲ್ ಆಗುತ್ತೆ. 5 1s 5 6s ಇದನ್ನು ಕ್ಯಾನ್ಸಲ್ ಮಾಡಲಿಕ್ಕಾಗತ್ತೆ. ಈಗ ಉಳ್ಕೊಳ್ಳೋಂಥದ್ದು ಎಡಭಾಗ x ಉಳ್ಕೊಳ್ಳುತ್ತೆ, ಬಲಭಾಗ 2 × 6 ಉಳ್ಕೊಳ್ಳುತ್ತೆ. ಈಗ 6 2 12 ಬರುತ್ತೆ. ಅಂದರೆ x ಬ್ಲಾಕ್ ಬಾಲ್ಗಳ ಸಂಖ್ಯೆ 12 ಅಂತ ತೀರ್ಮಾನ ತೊಗೋಬೋದು.
ಈಗ ಬ್ಲಾಕ್ ಬಾಲ್ಗಳ ಸಂಖ್ಯೆ 12 ಅಂತ ತೀರ್ಮಾನ ತಗೋಬೋದು ಅಂತಂದರೆ ಅದು ಆಪ್ಷನ್ಗಳಲ್ಲಿ ನೋಡಿದಾಗ ಎರಡನೇ ಆಪ್ಷನ್ ಆಗಿದೆ, ಅದು ಇಲ್ಲಿ ಸರಿ ಉತ್ತರ ಅಂತ ಅನಿಸ್ಕೊಳ್ಳುತ್ತೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ, ದ ಆಂಗಲ್ ಆಫ್ ಎಲಿವೇಶನ್ ಆಫ್ ಟಾಪ್ ಆಫ್ ಎ ಟವರ್ ಫ್ರಮ್ 2 ಪಾಯಿಂಟ್ಸ್ at a distance A and B. Here A is greater than B. From its foot and E is in the same straight line from it are 30 degree and 60 degree. The height of the tower is. ಇಲ್ಲಿ ಟ್ರಿಗ್ನಾಮೆಟ್ರಿಯ ಅಂಶಗಳನ್ನು ಬಳಸ್ತಾ ಇದ್ದೀವಿ, ಅನ್ವಯಿಸ್ತಾ ಇದ್ದೀವಿ. ಸೊ ಅನ್ವಯಿಸುವಾಗ ಹೇಗೆ ಆನ್ಸರ್ ಬರುತ್ತೆ ನೋಡೋಣ. ಮೊದಲಿಗೆ ಆಪ್ಷನ್ಸ್ ನೋಡಿ. ಆಪ್ಷನ್ಸ್ A√3, B/√3, ರೂಟ್ AB, 1/√AB. ಈಗ ಇಲ್ಲಿ ವಿಶೇಷತೆ ಅಂತಂದರೆ ಎತ್ತರವನ್ನು ಎ ಅಥವಾ ಬಿ ಮತ್ತು ಎ ಬಿಗಳಲ್ಲಿ ವ್ಯಕ್ತಪಡಿಸ್ಕೊತಾ ಹೋಗಿದ್ದಾರೆ. ನಾವು ಕೂಡ ಅವು ಹೇಗೆ ಬರುತ್ತೆ ಅಂತ ನೋಡಬೇಕಾಗಿದೆ. ಸೊ ಇದನ್ನು ಈ ರೀತಿ ವ್ಯಕ್ತಪಡಿಸಬೇಕು ಅಂತಂದರೆ ಸಂಖ್ಯೆಗಳು ಗಮನಿಸಿ ನೋಡಿ, 2 ಕೋನಗಳನ್ನು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಸೊ ಇರೋಂಥ 2 ಕೋನಗಳನ್ನು ಗಮನಿಸಿ ನಾವು ಲೆಕ್ಕವನ್ನು ಬಿಡಿಸ್ಕೋಬೇಕಾಗಿದೆ. ಒಂದು ಚಿತ್ರವನ್ನು ಬಿಡಿಸ್ಕೊಂಡ್ರೆ ತುಂಬ ಆರಾಮಾಗುತ್ತೆ. ಈಗ ಚಿತ್ರ ಬಂದಾಗಿದೆ. ಚಿತ್ರದಲ್ಲಿ ಎ ಬಿ ಅನ್ನೋಂಥದ್ದು ಟವರ್ನ ಎತ್ತರವನ್ನು ತೋರಿಸುತ್ತೆ, ಎಚ್ ಮಾನಗಳು ಅಂತ ಅಂದ್ಕೊಂಡಿರೋಣ. ಹಾಗೆಯೇ ಆ 2 ಬಿಂದುಗಳಲ್ಲಿ ಒಂದು ಸಿ ಅಂತ ಇನ್ನೊಂದು ಡಿ ಅಂತ ಅಂದ್ಕೊಂಡಿರೋಣ. ಬಿ ಸಿ ಹತ್ತಿರ ಇದ್ದು ಅದರ ದೂರ ಬಿ ಮಾನಗಳು ಅಂತಲೂ, ಬಿ ಡಿ ದೂರ ಇದ್ದು ಅದರ ಅಳತೆ ಎ ಮಾನಗಳು ಅಂತ ಅಂದ್ಕೊಂಡಿರೋಣ. ಈಗ ಇಲ್ಲಿ 2 ತ್ರಿಭುಜಗಳಿದ್ದಾವೆ. ತ್ರಿಭುಜ ಎ ಬಿ ಸಿ ಅಂತ ಇದೆ, ಹಾಗೆಯೇ ಎ ಬಿ ಡಿ ಅಂತ ಇದೆ. ಮೊದಲಿಗೆ ಎ ಬಿ ಡಿಯನ್ನು ತಗೊಂಡು ಟ್ಯಾನ್ 30 ಡಿಗ್ರಿಯನ್ನು ತಗೊಂಡಿದ್ದಾಗ ಟ್ಯಾನ್ 30ರ ಅನುಪಾತ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಬರುತ್ತೆ. ಸೊ ಅದರಂತೆ ಅಳತೆನ ತೊಗೊಂಡಿದ್ದೀವಿ ಅಂದರೆ 1/√3 = h/a ಅಂತ ಬರುತ್ತೆ. ಇದನ್ನು ಓರೆ ಗುಣಾಕಾರ ಮಾಡಿದ್ದೀವಿ ಅಂತಂದರೆ a = h√3 ಅಂತ ಬರುತ್ತೆ. ಇದನ್ನು ಸಮೀಕರಣ 1 ಅಂತ ಮಾಡಿರೋಣ. ಹಾಗೆಯೇ ಎರಡನೇ ತ್ರಿಭುಜವನ್ನು ಆಯ್ಕೆ ಮಾಡ್ಕೊಂಡಿರೋಣ. ಎ ಬಿ ಸಿ ತ್ರಿಭುಜದಲ್ಲಿ ಟ್ಯಾನ್ 60 ತೊಗೋಬೇಕಾಗತ್ತೆ. ಟ್ಯಾನ್ 60ಯ ಅನುಪಾತ h/b ಬರುತ್ತೆ. ಈಗ ಟ್ಯಾನ್ 60ಯ ಬೆಲೆ ಬರೆಯೋಣ. ವರ್ಗಮೂಲ 3 ಅಂತ ಬರುತ್ತೆ. ಟ್ಯಾನ್ 60 ಬೆಲೆ ಬರೆದು ಇದನ್ನು ಸಮೀಕರಣ 2 ಅಂತ ಪರಿಗಣನೆ ಮಾಡಿ, ಈಗ ಸಮೀಕರಣ 1 ಮತ್ತು 2ನ್ನು ಹೋಲಿಕೆ ಮಾಡಿ ವರ್ಗಮೂಲ 3ರಲ್ಲಿ ಬೆಲೆಯನ್ನು ಆದೇಶ ಮಾಡಿರೋಣ. ವರ್ಗ 3ರಲ್ಲಿ ಬೆಲೆಯನ್ನು ಆದೇಶ ಮಾಡಿದ್ದೀವಿ ಅಂತಂದರೆ ನಮಗೆ ಬರೋಂಥದ್ದು a = h × h/b. ಹೆಚ್ಚುಗಳನ್ನು ಗುಣಿಸಿದ್ರೆ h² ಬರುತ್ತೆ. ಎ ಮತ್ತು ಬಿ ಓರೆ ಗುಣಾಕಾರ ಮಾಡಿದ್ರೆ ಎ ಬಿ ಅಂತ ಬರುತ್ತೆ. ಕೊನೆಗೆ ವರ್ಗಮೂಲ ತೆಗೆದರೆ h = ವರ್ಗಮೂಲ ಎ ಬಿ. ಸೊ ವರ್ಗಮೂಲ ಎ ಬಿ ಏನಂಥದ್ದು ಆಪ್ಷನ್ ಸಿ, ಅದು ಸರಿ ಉತ್ತರ ಬರುತ್ತೆ. ಈಗ ಈ ಪ್ರಶ್ನೆಯಲ್ಲಿರುವಂಥ ವಿಶೇಷತೆ ಅಂತ ಹೇಳಿದ್ರೆ ಎತ್ತರವನ್ನು ದೂರಗಳಲ್ಲಿ ವ್ಯಕ್ತಪಡಿಸಿರುವಂಥದ್ದು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ ಟ್ರಯಾಂಗಲ್ ಎ ಬಿ ಸಿ XY parallel to BC and XY divides the triangle into 2 parts of equal area. The value of AX/BX is. ಇದು ಟೇಲ್ಸ್ನ ಪ್ರಮೇಯದ ಒಂದು ಅನುಪಾತದಿಂದ ಕಂಡರೂ ಕೂಡ ಪ್ರಶ್ನೆ ಸ್ವಲ್ಪ ವಿಚಿತ್ರವಾಗಿದೆ, ಗಮನಿಸಿರೋಣ. ಮೊದಲಿಗೆ ಆಪ್ಷನ್ ನೋಡಿ. ವರ್ಗಮೂಲ 2 - 1, ಎರಡನೇ ಆಪ್ಷನ್ ವರ್ಗಮೂಲ 2/2, ಮೂರನೇ ಆಪ್ಷನ್ 2/2, ನಾಲ್ಕನೇ ಆಪ್ಷನ್ ವರ್ಗಮೂಲ 2 + 1. ಈ ಉತ್ತರಗಳು ಸೂಕ್ತ ಅಲ್ಲ ಎಂಬುದು ನನ್ನ ಅಭಿಪ್ರಾಯ. ಹೇಗಿದ್ದರೂ ಒಮ್ಮೆ ಪರೀಕ್ಷಿಸಿ ಮಾಡಿ ನೋಡೋಣ. ಈಗ ಮೊದಲಿಗೆ ಚಿತ್ರವನ್ನು ಗಮನಿಸಿ. ತ್ರಿಭುಜ ಎ ಬಿ ಸಿ ಇದೆ, ಅದರಲ್ಲಿ XY ಅನ್ನೋಂಥದ್ದು ಬಿ ಸಿಗೆ ಸಮಾಂತರವಾಗಿದೆ. ಇದನ್ನು ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಸಮಾಂತರವಾಗಿದೆ ಅಂತಂದರೆ ಹೋಲಿಕೆ ಮಾಡೋಕ್ಕೆ ಸುಲಭ ಆಗುತ್ತೆ. ಇಲ್ಲಿ ಕೊಟ್ಟಿರೋಂಥ ಎರಡನೇ ವಿಷಯ ಕೂಡ ಗಮನಿಸಿ. AXYನ ವಿಸ್ತೀರ್ಣವು ತ್ರಾಪಿಜ್ಯ BCYXನ ವಿಸ್ತೀರ್ಣಕ್ಕೆ ಸಮ ಆಗಿರುತ್ತೆ. ಈಗ ನಾವು ಹೋಲಿಕೆ ಮಾಡಬೇಕಿರೋಂಥ ಮೊದಲನೇ ವಿಷಯ ಅಂತಂದರೆ AXY ಮತ್ತು ABC ತ್ರಿಭುಜಗಳನ್ನು ಹೋಲಿಕೆ ಮಾಡಿದಾಗ ಕೋನ A ಸಾಮಾನ್ಯ, ಕೋನ X = B, ಕೋನ Y = C ಆಗಿರುತ್ತೆ. ಸೊ ಈ ಥರ ಇರೋದ್ರಿಂದ ತ್ರಿಭುಜ AXY ಮತ್ತು ತ್ರಿಭುಜ ABCಗಳು ಸಮರೂಪ ತ್ರಿಭುಜಗಳು, ಸಿಮಿಲರ್ ಟ್ರಯಾಂಗಲ್ಸ್ ಆಗಿರುತ್ತೆ. ಈಗ ಸಿಮಿಲರ್ ಟ್ರಯಾಂಗಲ್ಸ್ ಆಗಿತ್ತು ಅನ್ನೋದಕ್ಕೆ ನಮಗೆ ದತ್ತದಲ್ಲಿ ಕೊಟ್ಟಿರೋಂಥ XY ಅನ್ನೋಂಥದ್ದು BCಗೆ ಸಮಾಂತರ, ಈ ಒಂದು ದೊಡ್ಡ ಸಹಾಯಕ ತಂತ್ರ ಇದೆ. ಅದನ್ನು ಬಳಸಿ ನಾವಿಲ್ಲಿ ಪ್ರೂವ್ ಮಾಡ್ಕೊತಾ ಹೋಗ್ತಿದ್ದೀವಿ. ಈಗ ಸಮರೂಪಿ ಆಗಿದ್ದಾವೆ ಅಂತ, ಸಿಮಿಲರ್ ಆಗಿದ್ದಾವೆ ಅಂತ ಬರೆಯೋದ್ರಿಂದ
ನಾವು ಎರಡನೇ ಪ್ರಮೇಯವನ್ನು ಇಲ್ಲಿ ಆರಾಮಾಗಿ ಬಳಸ್ಕೋಬೋದು. ಎರಡನೇ ಪ್ರಮೇಯವನ್ನು ಬಳಸೋದಕ್ಕಿಂತ ಮೊದಲು ಇನ್ನೊಂದು ವಿಶೇಷತೆ, ತ್ರಿಭುಜ AXYನ ವಿಸ್ತೀರ್ಣ ಅನ್ನೋಂಥದ್ದು ತ್ರಿಭುಜ ABCಯ ವಿಸ್ತೀರ್ಣದಲ್ಲಿ ಅರ್ಧ ಅಂತ ಗೊತ್ತಿರುತ್ತೆ. ಈಗ ತ್ರಿಭುಜ AXYನ ವಿಸ್ತೀರ್ಣವನ್ನು x ಮಾನಗಳು ಅಂತ ಅಂದ್ಕೊಂಡಿರೋಣ. ಆಗ ತ್ರಿಭುಜ ABCಯ ವಿಸ್ತೀರ್ಣ ಮತ್ತು ತ್ರಿಭುಜ AXY ವಿಸ್ತೀರ್ಣದ ಅನುಪಾತವನ್ನು ತಗೊಂಡ್ರೆ AB² AX² ಅಂತ ಬರುತ್ತೆ. ಈಗ ನಮಗೆ ಗೊತ್ತಿರೋಂಥ ಬೆಲೆಗಳನ್ನು ಹಾಕಿರೋಣ. ತ್ರಿಭುಜ ABCಯ ವಿಸ್ತೀರ್ಣ 2x ಮಾನಗಳು, ತ್ರಿಭುಜ AXYನ ವಿಸ್ತೀರ್ಣ x ಮಾನಗಳು ಇರುತ್ತೆ. ಇಲ್ಲಿ x ಮತ್ತು x ಕ್ಯಾನ್ಸಲ್ ಆಯಿತು ಅಂತ ಅಂದ್ಕೊಳ್ಳಿ. ನಮಗೆ ಉಳ್ಕೊಳ್ಳೋಂಥದ್ದು 2/1 = AB/x² ಅಂತ ಉಳ್ಕೊಳ್ಳುತ್ತೆ. ಈಗ ವರ್ಗಮೂಲ ತೆಗೆದ್ವಿ ಅಂತಂದರೆ ವರ್ಗಮೂಲ 2 = AB/x ಅಂತ ಬರುತ್ತೆ. ಈಗ 1ಅನ್ನು ಎರಡೂ ಕಡೆ ಕಳೆಯೋಣ. ಎರಡೂ ಕಡೆ ಕಳೆದಿದ್ದೀವಿ ಅಂತಂದರೆ ವರ್ಗಮೂಲ 2 - 1 = AB - AX/AX ಅಂತ ಬರುತ್ತೆ. ಈಗ ನಾವಿಲ್ಲಿ ವಿಶೇಷವಾಗಿ ಗಮನಿಸಬೇಕಿರೋಂಥದ್ದು AB - AX ಅನ್ನೋಂಥದ್ದು ಚಿತ್ರದಲ್ಲಿ ಗಮನಿಸಿ ನೋಡಿದ್ದೀವಿ ಅಂತಂದರೆ BXಗೆ ಸಮ ಬರುತ್ತೆ. ಚಿತ್ರದಲ್ಲಿ ಗಮನಿಸಿ BXಗೆ ಸಮ ಬರುತ್ತೆ. ಈಗ BXಗೆ ಸಮ ಬಂದಿದೆ ಅಂತಂದರೆ ನಮ್ಮ ಕೊನೆಯ ಉತ್ತರ ಹೇಗೆ ಬರುತ್ತೆ ಅನ್ನೋದನ್ನು ನೋಡಿ. ಸ್ವಲ್ಪ ಇಲ್ಲಿ ಹೋಲಿಕೆ ಮಾಡೋಂಥ ವಿಷಯ ಇದೆ. ಹೋಲಿಕೆ ಮಾಡಿ ನೋಡಿದ್ದೀವಿ ಅಂತಂದರೆ AX/BX = 1/√2 - 1 ಅಂತ ಬರುತ್ತೆ. ಆದರೆ ಈ ಉತ್ತರ ಆಪ್ಷನ್ಗಳಲ್ಲಿ ಇಲ್ವಾ, ಆದರೆ ಲೆಕ್ಕ ಬಿಡಿಸಿರುವಂಥ ರೀತಿ ಸರಿಯಾಗಿರೋದ್ರಿಂದ ಇದನ್ನು ಆಪ್ಷನ್ ಅಂತ ಪರಿಗಣಿಸಬೇಕಾಗತ್ತೆ. ಕೆಲವು ಸಾರಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಪ್ರಶ್ನೆಗಳಲ್ಲಿ ಬರ್ತಿರುತ್ತವೆ. ಸೊ ಹಾಗಾಗಿ ಇದು ಸರಿ ಇದೆ ಅನ್ನೋಂಥದ್ದು ನನ್ನ ಭಾವನೆ. ದಯವಿಟ್ಟು ಗಮನಿಸಿಕೊಂಡು ನೋಡಿ ಇದನ್ನು. ಈಗ ಮುಂದಿನ ಪ್ರಶ್ನೆ, ದಿ ಡಯಾಮೀಟರ್ ಆಫ್ ಎ ಮೆಟಲ್ ಬಾಲ್ ಈಸ್ 3.5 cm. If the density of the metal is 9.8 grams per centimeter square, then mass of the ball is ಕೊಟ್ಟಿರೋಂಥ ಆಪ್ಷನ್ ನೋಡಿ 200 ಗ್ರಾಮ್, 220 ಗ್ರಾಮ್, 1600 ಗ್ರಾಮ್ ಆ್ಯಂಡ್ 1760 ಗ್ರಾಮ್ಸ್. ಸೊ ಇದರಲ್ಲಿ ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಬೇಕಾಗಿದೆ. ಮಾಸನ್ನು, ದ್ರವ್ಯರಾಶಿಯನ್ನು ಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಬೇಕಾಗಿದೆ. ಹೇಗೆ ಮಾಡ್ಬೋದು ಅನ್ನೋದನ್ನು ಸ್ವಲ್ಪ ಗಮನಿಸಿ ನೋಡಿರೋಣ. ಇಲ್ಲೊಂದು ವಿಶೇಷತೆ ಅಂತಂದರೆ ಗಣಿತ ಮತ್ತು ಭೌತಶಾಸ್ತ್ರವನ್ನು ಇಲ್ಲಿ ಹೋಲಿಕೆ ಮಾಡಿದ್ದಾರೆ. ಗಣಿತದಲ್ಲಿ ಆ ಬಾಲ್ನ ಘನಫಲ ನೋಡಿದ್ರೆ ಭೌತಶಾಸ್ತ್ರದಲ್ಲಿ ಅದರ ಸಾಂದ್ರತೆಯನ್ನು ಹೋಲಿಕೆ ಮಾಡಬೇಕಾಗತ್ತೆ. ಸೊ ನಮಗೆ ಗೊತ್ತಿರೋಂಥ ವಿಷಯವನ್ನು ಇಲ್ಲಿ ಸ್ವಲ್ಪ ಹೋಲಿಕೆ ಮಾಡಿ ನೋಡಿದ್ರೆ ಆನ್ಸರ್ ಬರುತ್ತೆ. ನೋಡಿ, ವಾಲ್ಯೂಮ್ ಆಫ್ ದಿ ಮೆಟಲ್ ಬಾಲ್ ಇಟ್ ಈಸ್ 4/3 πr³. ಸೊ ಇಲ್ಲಿ ತ್ರಿಜ್ಯನ ಬಳಸಿರೋಣ. ತ್ರಿಜ್ಯನ ಬಳಸಿದ್ದೀವಿ ಅಂತಂದರೆ ನಮಗೆ ವಾಲ್ಯೂಮ್ ಘನಫಲ ಅಂತ ಇದೆಯಲ್ಲ ಇದು ಬರುತ್ತೆ. ಘನಫಲ ಬಂದು 179.6667 ಅಂತ ಬರುತ್ತೆ. ಈಗ ಮಾಸ್ ಆಫ್ ದಿ ಬಾಲ್ ಬೇಕು ಅಂತಂದರೆ ಸಾಂದ್ರತೆ ಸೂತ್ರವನ್ನು ಒಂಚೂರು ಬದಲಾವಣೆ ಮಾಡಿರೋಣ. ಮಾಸ್ ಆಫ್ ದಿ ಬಾಲ್ = ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರುತ್ತೆ. ಈಗ ಡೆನ್ಸಿಟಿ ಅವರೇ ಕೊಟ್ಟಿದ್ರೆ 9.8 ಗ್ರಾಮ್ ಪರ್ ಸೆಂಟಿಮೀಟರ್ ಸ್ಕ್ವೇರ್, ಅದನ್ನು ಬಳಸಿದ್ದೀವಿ ಅಂತಂದರೆ ವಾಲ್ಯೂಮ್ನ ಗುಣಿಸಿದ್ರೆ ನಮಗೆ ಬರೋಂಥ ಉತ್ತರ 1760.7333 ಅಂತ ಬರುತ್ತೆ. ಸೊ ಇದು ಆಪ್ಷನ್ ಡಿ ಆಗಿದ್ದು ಆಪ್ಷನ್ ಡಿ ಸರಿ ಉತ್ತರ ಅಂತ ಅನಿಸುತ್ತೆ. ಈಗ ಮೊದಲನೇ ಭಾಗ ಗಣಿತಕ್ಕೆ ಸಂಬಂಧಪಟ್ಟ ವಿಷಯ ಆದರೆ ಎರಡನೇ ಭಾಗ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ ಆಗಿತ್ತು. ಈಗ ಪ್ರಶ್ನೆ ಸಂಖ್ಯೆ 12 ಗಮನಿಸಿ. ದಿ ಆವರೇಜ್ ಆಫ್ 10 numbers is 40. If the average of first 5 numbers is 36, then the average of remaining number is. ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆಪ್ಷನ್ ಎ 38, ಆಪ್ಷನ್ ಬಿ 40, ಆಪ್ಷನ್ ಸಿ 42, ಆಪ್ಷನ್ ಡಿ 44 ಹೀಗಿದೆ. ಈಗ ಪ್ರಶ್ನೆನ ಸ್ವಲ್ಪ ಗಮನಿಸ್ಕೊಂಡು ನೋಡಿ. ಸಮ್ ಆಫ್ 10 numbers ಬೇಕು ಅಂತಂದರೆ ಆವರೇಜ್ನ ನಂಬರ್ ಆಫ್ ಅಬ್ಸರ್ವೇಷನ್ಗೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. 10 × 40 400 ಬಂದುಬಿಡ್ತು. ಈಗ ಅದರಲ್ಲಿ ಮೊದಲ 5 ಪದಗಳ ಸರಾಸರಿ ಬಂದು 36 ಇದೆ. 5 × 36 180 ಬರುತ್ತೆ. ಈಗ ಉಳ್ಕೊಂಡಿರೋ ಮೊತ್ತ ಬಂದುಬಿಟ್ಟು 400 - 180 220 ಉಳಿದಿರೋಂಥ 5 ನಂಬರ್ಗೆ ಹಂಚಬೇಕಾಗತ್ತೆ. ಆ ಥರ ಹಂಚಿದಾಗ ಬರೋಂಥದ್ದು ಸರಾಸರಿ 44. ಸೊ 44 ಅನ್ನೋಂಥದ್ದು ಆಪ್ಷನ್ ಡಿ ಇದು ಸರಿ ಉತ್ತರ. ಈಗ ಕೊನೆಯ ಪ್ರಶ್ನೆಯನ್ನು ಗಮನಿಸಿ ನೋಡಿ ನೋಡೋಣ. ದ ವ್ಯಾಲ್ಯೂಸ್ ಆಫ್ ಥೀಟಾ ವಿಚ್ ಸ್ಯಾಟಿಸ್ಫೈಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 1 ಅಮಾಂಗ್ ದಿ ಫಾಲೋಯಿಂಗ್ ಈಸ್. ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದು 4ರಲ್ಲಿ ಯಾವುದು ಈ ಕಂಡೀಷನ್ನ ಫಾಲೋ ಮಾಡುತ್ತೆ, ಇದನ್ನು ನಾವು ವೆರಿಫೈ ಮಾಡಬೇಕಾಗಿದೆ. ಮೊದಲಿಗೆ ಆಪ್ಷನ್ಸ್ ಗಮನಿಸಿರೋಣ. ಆಪ್ಷನ್ಸ್ ಓನ್ಲಿ ಎ ಅಂದರೆ 0 ಮಾತ್ರ ಕರೆಕ್ಟಾಗಿದೆ. ಓನ್ಲಿ ಡಿ
ಎನಿ ವ್ಯಾಲ್ಯೂ ಕರೆಕ್ಟಾಗಿದೆ. ಬೋತ್ ಎ ಆ್ಯಂಡ್ ಬಿ 0 ಮತ್ತು 90 ಡಿಗ್ರಿ ಮಾತ್ರ ಕರೆಕ್ಟಾಗಿದೆ. ಕೊನೆಯದು 0 ಕರೆಕ್ಟಾಗಿದೆ, 90 ಡಿಗ್ರಿ ಕರೆಕ್ಟಾಗಿದೆ, 180 ಡಿಗ್ರಿ ಕೂಡ ಕರೆಕ್ಟಾಗಿದೆ ಅಂತ ಕೊಡ್ತಾರೆ. ಇದನ್ನು ನಾವು ಚೆಕ್ ಮಾಡಬೇಕು ಅಂತಂದರೆ ನಮಗೆ ಬೇಕಿರೋಂಥ ವಿಷಯ sin 0 ಎಷ್ಟು ಬರುತ್ತೆ, sin 90 ಎಷ್ಟು ಬರುತ್ತೆ, sin 180 ಎಷ್ಟು ಬರುತ್ತೆ, ಹಾಗೆಯೇ cos 0 ಎಷ್ಟು ಬರುತ್ತೆ, cos 90 ಎಷ್ಟು ಬರುತ್ತೆ, cos 180 ಎಷ್ಟು ಬರುತ್ತೆ. ಇವು ಗೊತ್ತಿತ್ತು ಅಂತಂದರೆ ಕೊಟ್ಟಿರೋ ಕಂಡೀಷನ್ ಒಳಗಡೆ ಬಳಸಿದವಾಗ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗುತ್ತೆ. ಈಗ ಮೊದಲಿಗೆ 0ನ ಬಳಸಿರೋಣ. sin 0 0 ಬರುತ್ತೆ, cos 0 0 ಬರುತ್ತೆ, ಸೊ 1 ಸೂಟ್ಸ್. sin 90 cos 90 ಅದನ್ನು ಅಳವಡಿಸಿದ್ರೆ 1 ಬರುತ್ತೆ, ಅದು ಕೂಡ ಸರಿ ಬರುತ್ತೆ. ಆದರೆ 180 ಬಳಸಿದವಾಗ -1 ಬರುತ್ತೆ, ಇದು ನಮಗೆ ಸೂಟ್ ಆಗೋದಿಲ್ಲ. ಈಗ ಸಿ ಸರಿ ಬರೋದಿಲ್ಲ ಅಂತಂದರೆ ಎನಿ ವ್ಯಾಲ್ಯೂ ಅಂತ ಇರೋಂಥ ಕೊನೆ ಕೂಡ ಸೂಟ್ ಆಗೋದಿಲ್ಲ. ಹಾಗಾಗಿ ಬೋತ್ ಎ ಆ್ಯಂಡ್ ಬಿ ಇರೋಂಥ ಆಪ್ಷನ್ ಸಿ ಇದು ಸರಿ.